ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತ್ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ಜುಲೈ ತಿಂಗಳ 4ನೇ ವಾರದ ಭವಿಷ್ಯವನ್ನು ಈಗ ತಿಳಿದುಕೊಳ್ಳೋಣ. ಇದೇ ಜುಲೈ 20ರಿಂದ 26ನೇ ತಾರೀಕುವರೆಗೂ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ಈ ಒಂದು ವಾರ ವಿಶೇಷತೆ ಏನು ಹಾಗೂ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ ಹಾಗಾದರೆ ಈ ವಾರದ ಒಂದಿಷ್ಟು ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಏನಾದರೂ ಇದೆ ನಾನು ನೋಡೋಣ. ಇಲ್ಲಿ ಜುಲೈ 20ನೇ ತಾರೀಕು ಸೋಮವಾರ ಗ್ರಹಗಳ ಸ್ಥಿತಿ ನೋಡೋದಾದರೆ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಮತ್ತು ರವಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ, ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾರೆ. ಈ ರೀತಿಯ ಗ್ರಹ ಸಂಚಾರಗಳು ಇದೆ. ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದ ಇದು ನೋಡೋದಾದರೆ ಅಂದರೆ ಏನೆಲ್ಲ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಇಲ್ಲಿ ಆಷಾಢ ಶುಕ್ರವಾರ ಒಂದು ಪ್ರಮುಖವಾಗಿರತಕ್ಕಂಥದ್ದು. ಅದೇ ರೀತಿಯಾಗಿ 25ನೇ ತಾರೀಕು ಬರ್ತಕ್ಕಂತಹದ್ದು ದೇವಶಯನಿ ಏಕಾದಶಿ, ಅಂದರೆ ವಿಷ್ಣು ಪರಮಾತ್ಮ ಮಲಗಿಕೊಳ್ಳುವಂತಹ ಒಂದಿಷ್ಟು ದಿನ ಪ್ರಾರಂಭ. ಅಂದರೆ ಇನ್ನು 4 ತಿಂಗಳು ಅವರು ಮಲಗಿಕೊಂಡಿರ್ತಾರೆ, ವಿಶ್ರಾಮ ರೀತಿಯಲ್ಲಿ ಇರ್ತಾರೆ ವಿಷ್ಣು ಪರಮಾತ್ಮ. ದೇವಶಯನಿ ಅಂದರೆ ಶಯನಿ ಅಂದರೆ ಮಲ್ಕೊಳ್ಳೋದು, ದೇವ ಅಂದರೆ ದೇವರು ಅಷ್ಟೇ. ಶಯನಿ ಅಂದರೆ ಸಂಸ್ಕೃತದ ಪದ, ಅದು ಮಲಗಿಕೊಳ್ಳುವುದಂತ. ಸೊ ದೇವ ಅಂದರೆ ದೇವರು, ಬ್ರಹ್ಮ ವಿಷ್ಣು, ಇವರು ಅಂದರೆ ವಿಷ್ಣು ಇಲ್ಲಿ ಮಲಗಿಕೊಳ್ಳುವಂತಹ ಒಂದು ಪ್ರತೀತ. ಅಂದರೆ ಈ ಒಂದು ಶುಭ ಸಂದರ್ಭದಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ ಮುಂತಾದವುಗಳಿಗೆ ಒಳ್ಳೆಯ ದಿನಗಳು ಸಿಗುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆಷಾಢ ಶುಕ್ರವಾರ, ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಎತ್ತ ಅಂತೇಳಿ. ಇನ್ನು ಈ ಒಂದು ದಿನದಲ್ಲಿ ಅಂದರೆ ಈಗ ನಿಮಗೆ ಆಷಾಢ ಶುಕ್ರವಾರ ಒಳ್ಳೆಯ ಒಂದು 2ನೇ ಆಷಾಢ. ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಣ. ಈ ವಾರದ ಒಂದಿಷ್ಟು ಪ್ರಮುಖ ವಿಷಯಗಳು ಮತ್ತು ಗ್ರಹಗಳ ಸಂಚಾರ. ಇನ್ಯಾವುದೇ ಗ್ರಹಗಳ ಒಂದಿಷ್ಟು ಬದಲಾವಣೆ ಇಲ್ಲ, ಬಟ್ ಬದಲಾವಣೆ ಮುಂದಿನ ವಾರ ಖಂಡಿತವಾಗಿದೆ. ಶನಿಯ ಹಿಮ್ಮುಖ ಚಲನೆ ಮತ್ತು ಒಂದಿಷ್ಟು ಗ್ರಹಗಳ ಬದಲಾವಣೆ ಇದೆ, ಅದು ಮುಂದಿನ ವಾರದ ಒಂದು ಭವಿಷ್ಯದಲ್ಲೇ ನೋಡೋಣ. ಈಗ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ, ಮೇಷರಾಶಿಯಿಂದ ಮೀನರಾಶಿಯವರೆಗೂ. ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ಜುಲೈ ತಿಂಗಳ 4ನೇ ವಾರದ ಭವಿಷ್ಯ ಅಂದರೆ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ಯಾವೆಲ್ಲ ಅನುಕೂಲತೆಗಳು ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಇರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ನಿಮ್ಮ ರಾಶಿಗೆ ಬುಧ, ಅಂದರೆ ಈಗ ಬುಧ ಪ್ರಸ್ತುತವಾಗಿ ನಿಮ್ಮ ರಾಶಿಯಲ್ಲಿ ಇರೋದರಿಂದ ಕೆಲವು ತಪ್ಪು ನಿರ್ಧಾರಗಳು ಏನು ಕಳೆದ ತಿಂಗಳಾಗಿರ್ಬೋದು ಅಥವಾ ಅದರ ಹಿಂದಿನ ತಿಂಗಳಾಗಿರ್ಬೋದು, ಜನವರಿಯಲ್ಲಾಗಿರ್ಬೋದು, ಹೋದ ವರ್ಷದಲ್ಲಾಗಿರ್ಬೋದು, ಅಥವಾ ಏನೇ ಆದ್ರೂ ಈ ವಾರದಲ್ಲಿ ಅದಕ್ಕೆ ಒಂದು ಪರಿಹಾರ ಅಥವಾ ಅದಕ್ಕೊಂದು ಮಾರ್ಗದರ್ಶನ ಅಥವಾ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ, ಇವೆಲ್ಲವುಗಳನ್ನು ಈ ವಾರ ನೀವು ಕುಲಂಕುಷವಾಗಿ ಆ ವ್ಯಕ್ತಿಯ ಜೊತೆ ಪರಸ್ಪರ ಒಂದು ಹೊಂದಾಣಿಕೆಯ ರೀತಿಯಲ್ಲಿ ಅಥವಾ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳಲು ಇಷ್ಟಪಡ್ತೀರ. ಅದು ವೈವಾಹಿಕ ಜೀವನ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರ ವಾದ ವಿವಾದಗಳಾಗಿರ್ಬೋದು, ಆಸ್ತಿಯ ವಿಷಯಗಳಾಗಿರ್ಬೋದು, ಗೃಹ ನಿರ್ಮಾಣದ ಕಾರ್ಯಗಳಾಗಿರ್ಬೋದು, ಗೃಹಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಮನೆ ಮಠ ಮುಂತಾದ ಒಂದು ಜಾಗ ವಿಷಯಕ್ಕಾಗಿರ್ಬೋದು, ಯಾವುದೇ ಇರಲಿ ಗೊಂದಲ ಇರತಕ್ಕಂತಹ ವಿಷಯಗಳಿಗೆ ಈ ವಾರ ಕ್ಲಾರಿಟಿ ಸಿಗುವಂಥದ್ದಾಗತ್ತೆ. ಅದು ವೈಯಕ್ತಿಕ ಸಮಸ್ಯೆ ಆದರೂ ಸರಿ, ಕೌಟುಂಬಿಕವಾದರೂ ಸರಿ, ಅಥವಾ ನೀವು ಇನ್ವಾಲ್ವ್ಮೆಂಟ್ ಇರುವಂತಹ ವಿಷಯಗಳಾದರೂ ಸರಿ, ಈ ವಾರ ಅದಕ್ಕೆ ಒಂದು ಕ್ಲಾರಿಟಿ ಬಂದು ಅದರಿಂದ ನಿರಾಳತೆಯನ್ನು ಹೊಂದುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು.
ಇನ್ನು ಎರಡನೇದ್ದು, ನಿಮ್ಮ ರಾಶಿಯಲ್ಲಿ ಬುಧ ಸಂಚಾರ ನಡೀತಾ ಇರೋದರಿಂದ ಮಾತಿನಲ್ಲಿ ಹಿಡಿತಾ ಬರುವಂಥದ್ದಾಗತ್ತೆ. ಸುಖ ಸುಮ್ಮನೆ ಏನು ಮಾತಾಡೋದಿಲ್ಲ. ಅಂದರೆ ಮಾತಿನಲ್ಲಿ ಒಂದು ತೂಕ ಇರುತ್ತೆ, ಮಾತಿನಲ್ಲಿ ಗೌರವ ಇರುತ್ತೆ, ಮಾತಿನಲ್ಲಿ ಕೆಲವೊಂದಿಷ್ಟು ಕಲಿಯುವಂಥದ್ದಾಗುತ್ತೆ. ಹೆಚ್ಚಿನ ಭಾಷೆಯನ್ನು ಕಲಿಯುವಂಥರಾಗ್ತೀರಾ. ಇರೋ ಭಾಷೆಗೆ ಸ್ವಲ್ಪ ಗೌರವಪೂರ್ವಕವಾಗಿ ಮಾತನಾಡುವುದನ್ನು ಕಲಿತ್ಕೊಳ್ತೀರಾ. ಅಥವಾ ಇನ್ನೂ ಹೆಚ್ಚಿನ ಒಂದಿಷ್ಟು ಮಾಹಿತಿ ಮತ್ತೊಂದು ಮಗದೊಂದು ಕಲಿಯುವಂಥದ್ದಾಗತ್ತೆ. ಅಥವಾ ಗೊತ್ತಿಲ್ಲದೇ ಇರುವಂತಹ ಭಾಷೆ ಕಲಿಯಲು ಪ್ರಯತ್ನ ಮಾಡುವಂಥದ್ದಾಗತ್ತೆ. ಈಗ ಕನ್ನಡ ಬಿಟ್ಟು ತೆಲುಗು, ತಮಿಳು, ಮರಾಠಿನೋ ಮತ್ತೊಂದು ಮಗದೊಂದು ಆ ಭಾಷೆ ಕಲಿಯಲು ಇಷ್ಟಪಡ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಬುಧ ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದ ಕೆಲವು ಮಾನಸಿಕ ದೈಹಿಕ ಬದಲಾವಣೆ ಆಗುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು. ಅಂದರೆ ಹೋದ ವಾರ ನಂತರ ಪ್ರಾರಂಭ ಆಗಿದೆ, ಬಟ್ ಈ ವಾರ ಕೆಲವು ಬದಲಾವಣೆ ಈ ರೀತಿಯಲ್ಲಿ ಇರುತ್ತೆ ಅಂತಲೇ ನಾವು ಹೇಳ್ತಾ ಇರೋದು. ಇನ್ನು ಈ ಒಂದು ವಾರದಲ್ಲಿ ಸ್ವಲ್ಪ ಯಾರೆಲ್ಲ ಮದುವೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ರು, ಮದುವೆ ಹೆಣ್ಣಾಗಿರಲಿ ಗಂಡಾಗಿರಲಿ ಮದುವೆ ಹೆಣ್ಣು ಹುಡುಕೋದು ಗಂಡು ಹುಡುಕೋದು ನಡೀತಾ ಇರುತ್ತೆ. ಬಟ್ ಈಗ ಆಷಾಢ ಮಾಸ ಏನು ಎತ್ತ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿದರೆ ಮುಂದಿನ ಒಂದು ಕಾರ್ಯಕ್ಕೆ ಅಥವಾ ಮುಂದಿನ ಒಂದು ಸ್ಟೆಪ್ಪಿಗೆ ಅನುಕೂಲವಾಗುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಮಂಡಕ್ಕಿ ಮಾಡಲು ಹೋಗಬೇಡಿ. ಓಪನ್ ಮೈಂಡೆಡ್ ಆಗಿರಲಿ. ನಿಮಗೆ ಆಗು ಹೋಗುಗಳು ಏನೇ ಇರಲಿ, ಮದುವೆ ವಿಷಯ ಬೇಕೋ ಬೇಡವೋ ಅದನ್ನು ನಿಮ್ಮ ಒಂದು ತಂದೆ ತಾಯಿಗಳಿಗೆ ಅಥವಾ ನಿಮ್ಮ ಆತ್ಮೀಯರಿಗೆ ತಿಳಿಸಿದರೆ ಅವರು ಮೂವ್ ಮಾಡೋದನ್ನು ಅವರು ಬೇರೆ ಒಂದು ರೀತಿಯಲ್ಲಿ ಮೂವ್ ಮಾಡಿ, ಆಷಾಢ ಮಾಸ ಇದ್ದರೂ ಅದಕ್ಕೊಂದು ಲಾಕ್ ಅಂತೀವೋ ಅಥವಾ ಕನ್ಫರ್ಮ್ ಅಂತೀವೋ ಅದು ಮಾಡಿಕೊಡುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಮಾಡ್ಕೋಬೇಕು ಮಾಡಬಾರ್ದು ಅನ್ನೋ ಒಂದು ಗೊಂದಲಕ್ಕೆ ಈ ವಾರ ತೆರೆ ಎಳೆಯುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಒಂದು ಅನುಕೂಲತೆಯೇ ಜಾಸ್ತಿ ಇದೆ. ಅಂದರೆ ಮದುವೆಗೆ ಒಂದಿಷ್ಟು ಮದುವೆ ಮಾಡಿಕೊಳ್ಳಲು ಒಂದಿಷ್ಟು ಯೋಗ ಕೂಡಿ ಬರುವಂಥದ್ದಾಗತ್ತೆ. ಅಂದರೆ ಕನ್ಫರ್ಮ್ ಆಗುತ್ತೆ ನೀವು ಅವ್ರನ್ನ ಮದುವೆ ಆಗ್ತಾ ಇದ್ದೀರಾ ಅಂಥೇಳಿ. ಹೀಗಾಗಿ ಈ ವಾರ ಸ್ವಲ್ಪ ಮದುವೆಗೆ ಜಾಸ್ತಿ ಪ್ರಾಶಸ್ತ್ಯ, ಡಿಸ್ಕಷನ್ ಮತ್ತು ಸಂಚಾರ. ಈಗ ಹುಡುಗಿನ ನೋಡಲಿಕ್ಕೆ ಹುಡುಗ ಹೋಗ್ಬೋದು, ಹುಡುಗ ನೋಡಲಿಕ್ಕೆ ಹುಡುಗಿ ಹೋಗ್ಬೋದು. ಹೀಗಾಗಿ ಸ್ವಲ್ಪ ಮದುವೆಗೆ ಫೋಕಸ್ ಈ ವಾರ ಮಿಥುನ ರಾಶಿಯವ್ರದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಮದುವೆಗೆ ತಯಾರಿ ಕೂಡ ಇದೇ ಸಮಯದಲ್ಲಿ ನಡೆಯುತ್ತೆ. ಆಷಾಢದಲ್ಲಿ ಸೀರೆ, ಬಟ್ಟೆ ಅಥವಾ ಮತ್ತಿತರ ಯಾವಾಗ ನವಂಬರಲ್ಲಿ ಮದುವೆ ಇರುತ್ತೆ. ಬಟ್ ಆಷಾಢ ಮಾಸ ತುಂಬ ಸಸ್ತಾ, ಡಿಸ್ಕೌಂಟು. ಈಗ ಹೀಗೆ ತಂದುಬಿಡೋಣ, ದೇವ್ರದ್ದು ಬೇಕಾದ್ರೆ ನಾವು ಆಷಾಢ ಮಾಸ ಮುಗಿದ ಮೇಲೆ ತೊಗೊಳ್ಳೋಣ, ಹಾಗೆ ಹೀಗೆ ಶಾಸ್ತ್ರೋಕ್ತವಾಗಿ ಒಂದೇನೋ ತೊಗೊಂಡ್ಬಿಟ್ಟು ಉಳಿದಿರೋದೆಲ್ಲ ಪರ್ಚೇಸ್ ಹೀಗೆ ಮಾಡಿಬಿಡೋಣ ಕಡಿಮೆ ರೇಟು ಅಂತ ಹೇಳಿ ಕೆಲವು ಮದುವೆ ವಿಷಯಕ್ಕೆ ಉಡುಪುಗಳು ಇನ್ನಿತರ ಪದಾರ್ಥಗಳು ಈ ಒಂದು ಸಮಯದಲ್ಲಿ ತಂದುಕೊಳ್ಳುವಂಥದ್ದಾಗತ್ತೆ. ಇಲ್ಲಿ ಯಾವುದೇ ರೀತಿ ಶಾಸ್ತ್ರ ಅದು ಇದು ಅಂತ ಬರೋದಿಲ್ಲ. ಬಟ್ ಇಲ್ಲಿ ಡಿಸ್ಕೌಂಟ್ ಅನ್ನೋ ಒಂದು ಬರುತ್ತಲ್ಲ, ಕಡಿಮೆ ರೇಟ್ ಸಿಗುತ್ತೆ ಅಂತೇಳಿ ಖಂಡಿತವಾಗಿ ತೊಗೋಬೋದು. ಶಾಸ್ತ್ರ ಎಲ್ಲೂ ಹೇಳಿಲ್ಲ ಆಷಾಢ ಮಾಸದಲ್ಲಿ ಪರ್ಚೇಸ್ ಮಾಡಬಾರ್ದು ಅಂಥೇಳಿ. ಬಟ್ ಏನಾಗುತ್ತೆ, ಕೆಲವು ಉಪಯುಕ್ತವಾದ ಮಾಹಿತಿಗಳು ನಿಮಗೆ ಈ ವಾರ ಅನುಕೂಲಕರದಲ್ಲಿ ನಿಮಗೆ ಸಹಾಯ ಮಾಡುವಂಥದ್ದಾಗತ್ತೆ. ಈಗ ಏನಂತೀರಾ, ಈಗ ಬೇರೆ ದಿನದಲ್ಲಿ ತೊಗೊಂಡ್ರೆ ಅದು 1000 ರೂಪಾಯಿ ಬೀಳೋದು ಇವಾಗ ಒಂದು 500-600 ರೂಪಾಯಿ ಸಿಗ್ತಾ ಇದೆ ಅಂದರೆ ಲಾಭ ಯಾರಿಗೆ? ನಿಮಗೆ ತಾನೆ. ಹಾಗಾಗಿ ನೋಡಿ ನಿಮ್ಮ ಅನುಕೂಲ. ಅಥವಾ ನಿಮ್ಮ ಶಾಸ್ತ್ರ ಬೇಡ ಅಂತ ಹೇಳಿದ್ರೆ ಖಂಡಿತವಾಗಿ ವಿಡ್ರಾ ಮಾಡ್ಕೊಳ್ಳೋದು ಬೆಟ್ರು. ಆದರೆ ಮನಸ್ಸಿನಲ್ಲಿ ಮಾತ್ರ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಒಳ್ಳೆಯ ಸಮಯ ಇದೆ, ಅದನ್ನು ಅನುಭವಿಸಿ ಅಂತಲೇ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಇನ್ನು ಮೂರನೇದ್ದು, ಕೆಲವು ತಪ್ಪು ನಿರ್ಧಾರಗಳು ಏನು ನಿಮಗೆ ಹಳೆಯದಾಗಿದೆ ಅದರಿಂದ ತಿದ್ದಿಕೊಂಡು ಮುಂದೆ ಆಗದೇ ಇರುವಂಗೆ ಪ್ಲ್ಯಾನ್ ಮಾಡಿಕೊಳ್ಳುವಂಥದ್ದಾಗತ್ತೆ. ಉದಾಹರಣೆಗೆ ಬ್ಯಾಂಕ್ ಲೋನ್ ಆಗಿರ್ಬೋದು, ಸಂಘ ಸಂಸ್ಥೆಗಳ ಲೋನ್ ಆಗಿರ್ಬೋದು, ಅಥವಾ ಫ್ರೆಂಡ್ಸಲ್ಲಿ ಇಸ್ಕೊಂಡಿರ್ತಕ್ಕಂಥ ಲೋನ್ ಆಗಿರ್ಬೋದು, ಅಥವಾ ಇನ್ನಿತರ ಮತ್ತಿತರ ಲೋನ್ಗಳಾಗಿರ್ಬೋದು. ಇದಕ್ಕೆ ಒಂದು ಏನಂತೀರ ತಾರ್ಕಿಕ ಅಂತ್ಯ. ಇನ್ಮೇಲೆ ನಾನು ಯಾವುದೇ ರೀತಿ ಸಾಲ ಮಾಡಬಾರ್ದು, ಈ ಸಾಲದಿಂದ ಮುಕ್ತಿ ಆದರೆ ಸಾಕು, ಇದರಿಂದ ನಾನು ಹೊರಗಡೆ ಬರೋದು ಹೇಗೆ, ಈ ಒಂದು ಇದಕ್ಕೆ ಚೌಕಟ್ಟಿನೊಳಗೆ ಒದ್ದಾಡೋದಕ್ಕಿಂತ ಇದನ್ನು ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಾನು ಹೊರಗೆ ಬರಲು ಪ್ರಯತ್ನ ಮಾಡೋದು ಉತ್ತಮ. ಒಂದಿಷ್ಟು ಆದಾಯ ಗಳಿಕೆಗೆ ಮಾರ್ಗಗಳನ್ನು ಹುಡುಕಿಕೊಳ್ಳೋದು ಉತ್ತಮ. ನಾನು ನಿಂತ ನೀರಿನಂತನೇ ಆಗಬಾರದು, ನಾನು ಹರಿಯುವ ನೀರಾಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಿಮ್ಮ ಕಾರ್ಯಚಟುವಟಿಕೆಗಳು ಮಿಥುನ ರಾಶಿಯವ್ರದ್ದು ನಡೆಯುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಮಿಥುನ ರಾಶಿಯವರಿಗೆ ತಲೆ ತುಂಬ ವರ್ಕೌಟ್ ಮಾಡುವಂಥದ್ದಾಗತ್ತೆ. ಅಂದರೆ ತುಂಬ ಶಾರ್ಪ್ ಆಗಿರುತ್ತೆ, ತುಂಬ ಅಡ್ವಾನ್ಸ್ ಆಗಿರುತ್ತೆ ಮತ್ತು ಅಕ್ಯುರೇಟ್ ಆಗಿರುತ್ತೆ.
ಮಿಥುನ ರಾಶಿಯವರ ಒಂದು ಮೈಂಡ್ ಸೆಟ್ ಅಂತಲೇ ಹೇಳ್ಬೋದು ಇಲ್ಲಿ. ಅಂದರೆ ಪಕ್ಕ ಪ್ಲ್ಯಾನ್ ಪ್ರಕಾರ ನಡೀತಾ ಇರುತ್ತೆ. ಎದುರಾಳಿ ಆಶ್ಚರ್ಯವಾಗಿ ಹೋಗ್ಬಿಡ್ತಾನೆ, ಏನಪ್ಪ ಇವನು ಈ ರೀತಿ ಕೆಲಸ ಮಾಡ್ತಾ ಇದ್ದಾನೆ, ಏನು ಯಾರಿಗೂ ಗೊತ್ತಾಗದೇ ಇರೋಂಗೆ ಎಲ್ಲ ಕಡೆ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ, ಏನೋ ಡೀಲ್ ಮಾಡ್ಕೊಳ್ತಾ ಇದ್ದಾನೆ, ಸಕ್ಸಸ್ ಆಗ್ತಾ ಇದ್ದಾನೆ, ದಿನದಿಂದ ದಿನಕ್ಕೆ ಬೆಳೀತಾ ಇದ್ದಾನೆ ಅನ್ನೋ ಒಂದು ದೃಷ್ಟಿ ನಿಮ್ಮ ಮೇಲೆ ಬಿಡುವಂಥದ್ದು ಆಗಿರುತ್ತೆ. ಹಾಗಾಗಿ ಈ ಒಂದು ವಾರದಲ್ಲಿ ಬೆಳವಣಿಗೆ ಅತಿರೇಕ ಅನ್ನೋಕ್ಕಿಂತ ನಿಮ್ಮ ಒಂದು ಸ್ಟೇಟಸ್ ತುಂಬ ಚೆನ್ನಾಗಿ ಬೆಳೆಯುವಂಥದ್ದಾಗತ್ತೆ ಮಿಥುನ ರಾಶಿಯವ್ರದ್ದು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಕೆಲವು ಮನೆಗೆ ಶುಭ ಒಂದಿಷ್ಟು ವಾರ್ತೆಗಳು ಲಭಿಸುವಂಥದ್ದಾಗತ್ತೆ. ವಿದೇಶಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಶುಭವಾರ್ತೆ ಸಿಗುವಂಥದ್ದಾಗತ್ತೆ. ಅಥವಾ ಏನಾದರೂ ನೀವು ಕೆಲಸಕ್ಕೆ ಅಪ್ಲೈ ಮಾಡಿದ್ದೇ ಆದಲ್ಲಿ ಅದರದ ಒಂದು ಶುಭವಾರ್ತೆ ಮಿಥುನ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ. ಅಥವಾ ವಿದೇಶದಿಂದ ಇನ್ನಿತರ ಕೆಲವು ಶುಭವಾರ್ತೆಗಳು ನಿಮಗೆ ಈ ವಾರ ಲಭಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿಯಲ್ಲಿ ಒಂದಿಷ್ಟು ಅನುಕೂಲತೆಗಳು ಈ ವಾರ ಕಾಣುವಂಥದ್ದಿದೆ. ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಾದರೂ ಒಂದು ರೀತಿಯಲ್ಲಿ ಅಚ್ಚುಕಟ್ಟಾಗಿ ಅದು ಎಲ್ಲರಿಗೂ ಒಪ್ಪುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಬಿಸ್ನೆಸ್ಸಿಗೆ ವಿಷಯಕ್ಕೆ ಬರೋದಾದರೆ ಬಿಸ್ನೆಸ್ ಒಳ್ಳೆಯ ರೀತಿಯ ಲಾಭವನ್ನು ಈ ವಾರ ನಿಮಗೆ ತಂದು ಕೊಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನೀವು ನಂಬಿರತಕ್ಕಂತಹ ಕಸ್ಟಮರ್ ಆಗಿರ್ಬೋದು ಅಥವಾ ನೀವು ನಂಬಿರತಕ್ಕಂಥ ಗ್ರಾಹಕರಾಗಿರ್ಬೋದು, ಅವರ ಒಂದು ವಿಶ್ವಾಸದಿಂದ ನಿಮ್ಮ ಕಂಪನಿ ಒಳ್ಳೆಯ ಹಂತಕ್ಕೆ ಬರುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇನ್ನು ಈ ವಾರದಲ್ಲಿ ನೆಗೆಟಿವ್ ಪಾರ್ಟ್ಸಿಗೆ ಅಂತ ಬರೋದಾದರೆ ಒಂದಿಷ್ಟು ಅನಾವಶ್ಯಕವಾದ ಮಾತುಗಳು, ಖರ್ಚುಗಳು ಮತ್ತು ತಿರುಗಾಟಗಳು, ಇವು ಮೂರು ಸ್ವಲ್ಪ ನಿಮಗೆ ಕಾಡುವಂಥದ್ದು. ಅತಿಯಾದ ಮಾತುಗಳು, ಅತಿಯಾದ ಖರ್ಚುಗಳು, ಅತಿಯಾದ ಒಂದಿಷ್ಟು ಸಮಯ ವ್ಯರ್ಥ ಆಗುವಂಥದ್ದು, ಅಂದರೆ ಪ್ರಯಾಣ, ಸುಮ್ಮನೆ ಹೋಗೋದು ಬರೋದು ಆ ರೀತಿಯಲ್ಲಿ ಇರುತ್ತೆ. ನೋಡಿ, ಅವಶ್ಯಕತೆ ಇದ್ದರೆ ಖರ್ಚು ಮಾಡಿ, ಅವಶ್ಯಕತೆ ಇದ್ದರೆ ಪ್ರಯಾಣ ಮಾಡಿ, ಅವಶ್ಯಕತೆ ಇದ್ದರೆ ಮಾತನ್ನು ಕಡಿಮೆ ಮಾಡಿ ಅಂತಲೇ ಹೇಳ್ತೀನಿ. ಇದಕ್ಕಿಂತ ಜಾಸ್ತಿ ನಮಗೂ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗೋದು ತುಂಬ ಉತ್ತಮ ಮಿಥುನ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ಒಂದು ಆಷಾಢ ಮಾಸದಲ್ಲಿ ಸ್ವಯಂ ಪಾಕ ಬ್ರಾಹ್ಮಣರಿಗೆ ದಾನವಾಗಿ ನೀಡಿ. ಸ್ವಯಂ ಪಾಕ ಅಂದರೆ ಅಕ್ಕಿ, ಬೇಳೆ, ಗೋಧಿ, ಬೆಲ್ಲ, ಹುಣಸೆಹಣ್ಣು, ಸೊಪ್ಪು, ಹಣ್ಣುಗಳು, ವಸ್ತ್ರ, ನಿಮಗೆ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಬ್ರಾಹ್ಮಣರಿಗೆ ತಲುಪಿಸಿ. ಇದರಿಂದ ಆಷಾಢದಲ್ಲಿ ದವಸ ಧಾನ್ಯ ಅಥವಾ ಈ ಸ್ವಯಂ ಪಾಕ ಬ್ರಾಹ್ಮಣರಿಗೆ ದಾನವಾಗಿ ನೀಡೋದರಿಂದ ತಾಯಿ ಅನ್ನಪೂರ್ಣೇಶ್ವರಿ, ಸರಸ್ವತಿ ದೇವಿ ಹಾಗೂ ಲಕ್ಷ್ಮೀ ದೇವಿಯ ಒಂದು ಕೃಪಕಟಾಕ್ಷ ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೋಡಿ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಬ್ರಾಹ್ಮಣರಾಗಿರ್ಬೋದು, ಮಠಮಾನ್ಯಗಳಲ್ಲಿರ್ತಕ್ಕಂತಹ ಜ್ಯೋತಿಷ್ಯರು, ಬ್ರಾಹ್ಮಣರಾಗಿರ್ಬೋದು, ಮನೆ ಹತ್ತಿರದಲ್ಲಿರ್ತಕ್ಕಂತಹ ಮನೆ ಎದುರಿಗೆ ಇರುವಂತಹ ಬ್ರಾಹ್ಮಣರಿಗೆ ಯಾರಿಗೆ ನಿಮಗೆ ಕೊಡಬೇಕನ್ಸುತ್ತೆ ಕೊಡಿ. ನಿಮಗೆ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಅಥವಾ ನಮಗೆ ಅದು ಅರ್ಥ ಆಗ್ತಾ ಇಲ್ಲ ಅಂದರೆ ನೀವು ನಮಗೂ ಕೊಡಬಹುದು. ಆದರೆ ನಮಗೆ ಪ್ರಾಶಸ್ತ್ಯ ಅಂತ ಬೇಡ, ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಬ್ರಾಹ್ಮಣರನ್ನೇ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಒಂದು ವೇಳೆ ಯಾರೂ ಸಿಗದೇ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಈ ಒಂದು ವಾರದಲ್ಲಿ ಅಂದರೆ 20ರಿಂದ 26ನೇ ತಾರೀಕು ಎಷ್ಟು ಜನಕ್ಕೆ ನೀವು ಒಂದು ವಿಷ್ಣು ಸಹಸ್ರನಾಮ ಬುಕ್ಕನ್ನು ಕೊಡಲು ಸಾಧ್ಯ ಅಷ್ಟು ಬುಕ್ಕನ್ನು ದಾನವಾಗಿ ನೀಡಿ. ಇದರಿಂದ ಅವರಿಗೂ ನಿತ್ಯ ಪಠಣೆ ಮಾಡಲು ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಗಣೇಶ ದೇವರ ಆರಾಧನೆ ಈ ವಾರ ಮಾಡಿ ಅನುಕೂಲ ಆಗುತ್ತೆ. ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ, ಇದರಿಂದ ಕೂಡ ನಿಮಗೆ ಅನುಕೂಲ ಆಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ವಾರದ ಮಿಥುನ ರಾಶಿಯ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರು, ಬಂಧು ಬಳಗದವರಿಗೆ ಶೇರ್ ಮಾಡಿ, ಹಾಗೂ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಸಮಸ್ತ ಮಿಥುನ ರಾಶಿಯವರಿಗೆ ಆ ವಿಷ್ಣು ಭಗವಾನ್ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.